ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಜಿಎಫ್ ಅಲ್ಲಿರುವಂಥ ಅನೇಕ ನಗರಗಳು ಭಾರತದಲ್ಲಿ ಇವತ್ತೇನಾದರೂ ಶೋಷಿತರಿಗೆ ದೀನದಲಿತರಿಗೆ ವಿಶೇಷವಾಗಿ ಸಂವಿಧಾನವನ್ನು ನಂಬಿ ಇರುವಂಥವ್ರಿಗೆ ಇವತ್ತೇನಾದರೂ ಒಂದು ನ್ಯಾಯ ಸಿಗ್ತಾ ಇದೆ ಅಂತಂದರೆ ಇವತ್ತು ದೇವರಂತೆ ಭಾವಿಸಿರುವಂತಹ ಮಾನ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಚಿಂತನೆಯಿಂದಲೇ ಇವತ್ತು ಈ ಒಂದು ಒಳ್ಳೆಯ ಕೆಲಸಗಳಾಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವ ಆಚರಣೆ ಮಾಡೋದ್ರಲ್ಲಿ ಭಾಳ ಹೆಮ್ಮೆ ಅನಿಸುತ್ತೆ, ಭಾಳ ಖುಷಿ ಅನಿಸುತ್ತೆ. ಏನು ಇವತ್ತು ಎಲ್ಲ ವರ್ಗದವರು ಸೇರಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಒಂದು ದೇವರ ರೀತಿ ಅಂತ ನೋಡ್ತಾರೆ. ಆ ಒಂದು ಭಾವನೆ ಬರಲಿಕ್ಕೆ ಅಂಬೇಡ್ಕರ್ ಅವರ ಒಂದು ಪರಿಶ್ರಮ ಬಹಳ ದೊಡ್ಡದ್ದು, ಅವರ ಚಿಂತನೆಗಳು ದೂರ ಚಿಂತನೆಗಳು ಬಹಳ ದೊಡ್ಡದ್ದು. ಇವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನವನ್ನು ಕೆಲವು ರಾಜಕಾರಣಿಗಳು ಇರ್ಬೋದು, ಕೆಲವು ಪಕ್ಷಗಳಿರ್ಬೋದು, ಸಂವಿಧಾನ ಅಂದರೆ ಮಾತ್ರ ಸಂವಿಧಾನಕ್ಕೆ ಸೀಮಿತವಾಗ್ತಾರೆ. ಸಂವಿಧಾನದಲ್ಲಿರುವ ಪುಟಗಳನ್ನು, ಸಂವಿಧಾನದಲ್ಲಿರುವಂಥ ಒಂದು ಚೌಕಟ್ಟನ್ನು ಎಲ್ಲ ಮರೀತಾ ಇದ್ದಾರೆ. ಯಾರೆಲ್ಲ ಬಂದು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಕ್ತಿಪೂರ್ವದಿಂದ ಅವರ ಒಂದು ಜಯಂತ್ಯೋತ್ಸವಕ್ಕೆ ಶುಭಾಶಯಗಳಿಂದ ಹೇಳಿದರೆ ಅವರೆಲ್ಲರೂ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಗೌರವಿಸಬೇಕು. ಈ ಜಯಂತ್ಯೋತ್ಸವದಲ್ಲಿ ಮಾಡುವುದರಲ್ಲಿ ಒಂದು ಅರ್ಥಪೂರ್ಣವಾಗಿರಬೇಕು ಅಂತ ಹೇಳ್ತಾ, ನನಗೆ ಇವತ್ತೊಂದು ಇದುವರೆಗೂ ಬಂದು ನನ್ನ ದೇವರು ಅಂತ ಭಾವಿಸಿರುವಂಥ ನನ್ನ ದೇವರಿಗೆ ಮಾಲಾರ್ಪಣೆ ಮಾಡಿಕೊಟ್ಟಂಥ ಎಲ್ಲ ನನ್ನ ಕೆಜಿಎಫ್ನ ಯುವ ಮುಖಂಡರುಗಳಿಗೆ ವಿಶೇಷವಾಗಿ ನನ್ನ ಕೆಜಿಎಫ್ ನಾಗರಿಕರಿಗೆ ನನ್ನ ಧನ್ಯವಾದಗಳು.